ಅಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡಿ, ಆರೋಗ್ಯ ಹಾಳಾಗತ್ತೆ. ನನಗೇನ್ ಅನಿಸ್ತಿದೆ ಅಂದ್ರೆ ವಿಕ್ರಾಂತ್ ಅವರು ಯಾವುದೋ ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ಸುತ್ತೆ. ಆದಷ್ಟು ಬೇಗ ಬರ್ತಾರೆ. ಎಷ್ಟೇ ಮುಖ್ಯವಾದ ಕೆಲ್ಸ ಇದ್ರು ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಲ್ವಾ? ಮೊದ್ಲು ಯಾವತ್ತೂ ಅವನು ಹೀಗ್ ಮಾಡ್ದವನೇ ಅಲ್ಲಮ್ಮ. ಅರ್ಧ ಗಂಟೆ ಲೇಟ್ ಆದ್ರೂ ಹೇಗೋ ಹಾಗೆ ಟೈಮ್ ಮಾಡ್ಕೊಂಡು ಫೋನ್ ಮಾಡಿ ತಿಳಿಸ್ತಿದ್ದ. ಆದ್ರೆ ಈ ಸಲ ಯಾಕೆ ಹೀಗ್ ಮಾಡ್ದ ಇವನು? ಅಮ್ಮ, ನಿಮ್ ಬಗ್ಗೆ ತೇಜು ಬಗ್ಗೆ ಅವ್ರಿಗೆ ಕನ್ಸರ್ನ್ ಇದೆ. ನಿಮ್ಮನ್ನವ್ರು ಕಾಯ್ಸಲ್ಲ, ಖಂಡಿತ ಅವ್ರು ಬರ್ತಾರೆ. ನನ್ ಮಾತ್ ನಂಬಿ. ಅವ್ವಾರ, ವಿಕ್ರಾಂತ್ ವಿಚಾರದಲ್ಲಿ ಏನ್ ನಿರ್ಧಾರ ಮಾಡಿದ್ರಿ? ನಿರ್ಧಾರಗಳೇ ಬದುಕನ್ನ ನಿರ್ಧರಿಸೋದು. ಅವ್ವ, ಹಂಗಾರ ನಿರ್ಧಾರಕ್ಕೆ ಬಂದಿದೆ? ಮಂದಿನ ಸೇರಿಸಿ ಪ್ರತಿಭಟನೆ ಮಾಡ್ಲಿ. ಪ್ರತಿಭಟನೆನಾ? ಯಾಕವ್ವ? ಮಂದಿ ಇದ್ರ ಸಮಾಜ, ಮಂದಿ ಇದ್ರ ಸರ್ಕಾರ. ಕೊಲೆ ಆರೋಪಿ ವಿಕ್ರಾಂತ ತಲೆಮರ್ಸ್ಯಾನ. 2-3 ದಿನ ಆಗ್ಯಾದ. ಅವನನ್ನ ಹಿಡಿಯೋದ್ರಲ್ಲಿ ಪೊಲೀಸರು ಅಸಹಾಯಕರಾಗ್ಯಾರ. ಅದಕ್ಕ ಮಂದಿ ಎಲ್ಲ ಹೋರಾಟ ಮಾಡ್ಲಿ. ಸರ್ಕಾರ ಮಂಡಿ ಊರೋದು ಮಂದಿ ಮುಂದೆ ಮಾತ್ರ. ಜೋರಾಗಿ ಪ್ರತಿಭಟನೆ ನಡೀಲಿ. ಕಾವು ಏರ್ಬೇಕು. ಆಗ್ಲೇ ವಿಕ್ರಾಂತ ಹೊರಗ್ ಬರೋದು. ವಿಕ್ರಾಂತ್ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ಬಿಡ್ರಿ ಅವರ. ಇದು ಮಸ್ತ್ ಅದ. ಪ್ರತಿಭಟನೆನ ರಾಮಬಾಣ. ಸತ್ತ ವಿಕ್ರಾಂತ. ಅವನ್ನ ಪೊಲೀಸರು ಬಿಡಂಗಿಲ್ಲ, ಬಿಡುದಕ್ಕ ನಾನು ಬಿಡಂಗಿಲ್ಲ. ಅವ ಎಲ್ಲ ಇದ್ರು, ಯಾವ ಬುಡ್ದಾಗ ಅಡಗಿದ್ರು ಬರ್ತಾನ, ಸಿಗ್ತಾನ ವಿಕ್ರಾಂತ. ಹಾ, ಕೆಲ್ಸ ಶುರು ಮಾಡಿ ಹೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ಏನೇನ್ ಅಸ್ತ್ರಗಳು ಬಿಡ್ತಾಳಪ್ಪ ಈಕಿ. ಇದು ಸಕ್ಸಸ್ ಆಗೋ ತರನೇ ಐತಿ. ವಿಕ್ರಾಂತ್ ಅಣ್ಣನ ಪೊಲೀಸರು ಬಿಡಂಗ್ ಕಾಣಿಸ್ತಿಲ್ಲ. ಈಗೇನ್ ಮಾಡ್ಲಿ? ಭಗವಂತ ನೀನೇ ಕಾಪಾಡ್ಬೇಕು. ವಿಕ್ರಾಂತ್ ಅಣ್ಣನ ಪರವಾಗಿ ನನಗೇನಾದ್ರೂ ಬಲವಾದ ಸಾಕ್ಷಿ ಕೊಡ್ಸಪ್ಪ ದೇವ್ರೆ. ಅದರಿಂದ ವಿಕ್ರಾಂತ್ ಅಣ್ಣನ ಪಾರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಮ್ಮ, ತುಂಬಾ ಶೆಕೆ ಇದೆ. ರಾತ್ರಿ ಎಚ್ಚರ ಆದ್ರೆ ನೀರ್ ಬೇಕಾಗತ್ತೆ. ಮತ್ತೇನಾದ್ರೂ ಬೇಕಿದ್ರೆ ಸಂಕೋಚ ಪಡ್ದೆ ಕೇಳಿ, ಆಯ್ತಾ? ಪಲ್ಲವಿ, ನೀನು ನನ್ನನ್ನ ಅಮ್ಮ ಅಂತ ಕರೀತೀಯ, ಆದ್ರೆ ನೀನೇ ಅಮ್ಮನ್ ತರ ನನ್ನನ್ನ ಕೇರ್ ಮಾಡ್ತೀಯ. ನಿನಗ್ಯಾಕಮ್ಮ ತೊಂದ್ರೆ? ಅಮ್ಮ, ನಾನೇನಾದ್ರೂ ಬಾವಿ ತೋಡಿ ನೀರ್ ತಗೊಂಡ್ ಬಂದಿದ್ದೀನ? ಆ ತರ ತಂದಿದ್ರೆ ನೀವ್ ಹೇಳಿದ್ದನ್ನ ನಾನು ಒಪ್ಕೋತಿದ್ದೆ. ನನಗೇನೂ ಕಷ್ಟ ಇಲ್ಲ. ನೀವ್ ತುಂಬಾ ಯೋಚನೆ ಮಾಡ್ಬೇಡಿ. ಇರ್ಬೋದು, ಸಹಜವಾಗಿ ನಡ್ಕೊಳ್ಳೋಕ್ಕೂ ಮನಸ್ಥಿತಿ ಮುಖ್ಯ ಆಗುತ್ತೆ. ನೀನು, ಪ್ರಭಾ ಅವರು, ನಿಮ್ ಮಾವ ಅವರು, ಅಜ್ಜಿ ಎಲ್ಲ ಎಷ್ಟು ಒಳ್ಳೆಯವರು. ನೀವು ನಮ್ಮತ್ತೆ ಸ್ಕೂಲ್ ಮೇಟ್ಸ್ ಅಲ್ವಾ? ಅಯ್ಯೋ ಇಲ್ಲಮ್ಮ. ನನ್ ಮಾತಿನ ಅರ್ಥ, ಅನು ತೇಜುನ ಸ್ಕೂಲಿಗೆ ಬಿಡೋದಕ್ಕೆ ನೀವಿಬ್ರೆ ಹೋಗೋದಲ್ವಾ, ಅಲ್ಲಿ ಪರಿಚಯ ಅಂತ.
ನೀನ್ ಆ ತರ ಹೇಳ್ತಿದ್ಯಾ? ಮನ್ಸಲ್ಲಿರೋ ನೋವೆಲ್ಲ ಮರ್ತು ಈ ತರ ನಕ್ಕು ತುಂಬಾ ದಿನಗಳೇ ಆಯ್ತಮ್ಮ. 2-3 ದಿವಸದಿಂದ ವಿಕ್ರಾಂತ್ ಸುಳುವಿಲ್ಲ. ಆದ್ರೂ ಎಲ್ಲ ಮರ್ತು ಮನ್ಸಾರ ನಗ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ನೀನು. ಇದರರ್ಥ ಏನ್ ಗೊತ್ತಾ? ನನ್ನ ಭರವಸೆ ನೀನು ಅಂತ. ನಗ್ಬೇಕಮ್ಮ, ಯಾಕಂದ್ರೆ ಜೀವನದಲ್ಲಿ ನಗುನ್ ಕಿತ್ಕೊಳ್ಳೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಪರಿಸ್ಥಿತಿಗಳು ಅದಕ್ಕೆ ಸಾಥ್ ಕೊಡತ್ತೆ. ನಗು ನಮ್ದು, ಯಾವುದೇ ಪರಿಸ್ಥಿತಿಯಲ್ಲೂ ಅದನ್ನ ಬಿಟ್ಕೊಡ್ಬಾರ್ದು. ವಿಕ್ರಾಂತ್ ಅವ್ರಿಗೆ ಏನೂ ಆಗಲ್ಲ, ನೀವ್ ತುಂಬಾ ಯೋಚನೆ ಮಾಡ್ಬೇಡಿ. ಯೋಚನೆ ಮಾಡೋದ್ರಿಂದ ಏನು ಬದಲಾಗಲ್ಲ ಅಂತ ಗೊತ್ತಮ್ಮ ಪಲ್ಲವಿ. ಆದ್ರೆ ಏನ್ ಮಾಡೋದು? ಮಗ ಅಲ್ವಾ, ಕರುಳು ಕೇಳಲ್ಲ. ಅವನ್ ನಂಬಿದ ನ್ಯಾಯ, ನೀತಿ, ಧರ್ಮ ಎಲ್ಲ ಅವನ್ ಕೈ ಬಿಟ್ಬಿಡ್ತು ಅನ್ಕೊಂಡೆ. ಆದ್ರೆ ನೀನ್ ಅವನ್ ಕೈ ಹಿಡ್ದೆ. ನಾವು ತೊಂದ್ರೆಲಿದ್ದಾಗ ನೀನ್ ಕರ್ಕೊಂಬಂದು ನಿಮ್ ಮನೇಲಿಟ್ಕೊಂಡು ನಮಗೆ ಧೈರ್ಯ ಹೇಳ್ತಿದ್ಯಲ್ಲ, ಅದಕ್ಕೆ ಹಾಗೆ ಹೇಳ್ದೆ ವಿಕ್ರಾಂತ್ ಕೈ ಹಿಡ್ದೆ ಅಂತ. ಅವನ್ ತಾಯಿ ಮಗನ ಕಾಪಾಡ್ದೆ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಇದೆಲ್ಲ ಮನುಷ್ಯರಾದವರು ಇನ್ನೊಂದ್ ಮನುಷ್ಯರಿಗೆ ಮಾಡ್ಲೇಬೇಕಲ್ವಾ? ಇದ್ರಲ್ಲಿ ಮಹಾನ್ ಸಾಧನೆ ಏನೂ ಇಲ್ಲ. ಆದ್ರೂ ಯಾರೂ ಮಾಡಲ್ಲಮ್ಮ. ಅದ್ರಲ್ಲೂ ನೀನು ಡಿಸಿ, ನಾನು ಕೊಲೆ ಆರೋಪಿ ತಾಯಿ. ಇದೇ ಕಾರಣಕ್ಕೆ ನಾನು ನಿನ್ಗೇನು ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದು. ಇದ್ರಲ್ಲಿ ನನಗೆ ಯಾವ ತೊಂದ್ರೆನೂ ಇಲ್ಲ ಅಮ್ಮ, ಎಲ್ಲಾನು ನಾನು ನೋಡ್ಕೋತೀನಿ. ನಾನ್ ಮಾಡಿದ್ದು ನನಗ್ ಸರಿ ಅನ್ನಿಸ್ತಿದೆ, ಕಾನೂನು ಅದನ್ನ ಒಪ್ಕೊಳ್ಳುತ್ತೆ. ಒಳ್ಳೆ ಮನ್ಸಿರೋರು ಅದನ್ನ ಒಪ್ಕೋತಾರೆ. ನೀವ್ ಏನೇನೋ ಮನ್ಸಿಗೆ ತಗೊಂಡು ತುಂಬಾ ಯೋಚನೆ ಮಾಡ್ಬೇಡಿ, ನೆಮ್ಮದಿಯಾಗಿ ಮಲ್ಗಿ ಆಯ್ತಾ? ಪಲ್ಲವಿ, ವಿಕ್ರಾಂತ್ ಎಲ್ಲಿದ್ದಾನೆ ಅಂತ ಆದಷ್ಟು ಬೇಗ ಪತ್ತೆ ಹಚ್ಚಮ್ಮ. ಪೊಲೀಸವರು ಎಲ್ಲಾ ಕಡೆ ಹುಡುಕ್ತಿದ್ದಾರೆ. ಖಂಡಿತ ನಮ್ಗೆ ವಿಕ್ರಾಂತ್ ಅವ್ರ ಬಗ್ಗೆ ಗೊತ್ತಾಗತ್ತೆ. ನೀವು ಪಾಸಿಟಿವ್ ಆಗಿರಿ. ಇವಾಗ ಮಲ್ಗಿ. ತೇಜು ಇವತ್ತು ನಮ್ ಜೊತೆನೆ ಮಲಗ್ಲಿ. ನಿಮ್ ಜೊತೆ ಇದ್ರೆ ಇಬ್ರು ಸೇರ್ಕೊಂಡು ಹತ್ಕೊಂಡು ಬೆಳಗಿನ ತನಕ ಜಾಗರಣೆ ಮಾಡ್ತೀರಾ. ನೀವ್ ನೆಮ್ಮದಿಯಾಗಿ ಮಲ್ಗಿ ಆಯ್ತಾ?